ಮಂಗಳೂರು ವಿವಿ ಪಿಎಚ್ಡಿ ಪ್ರವೇಶಾತಿಯಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂತ ಆರೋಪ. ಅರ್ಹ ವಿದ್ಯಾರ್ಥಿಗಳನ್ನ ಕೈಬಿಟ್ಟು ಪಿಎಚ್ಡಿ ಸೀಟನ್ನ ಮಾರಾಟ ಮಾಡಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಸಮಾಜ ಕಾರ್ಯ ವಿಭಾಗದ ಪಿಎಚ್ಡಿ ಪ್ರವೇಶಾತಿಯಲ್ಲಿ ಅಕ್ರಮ ನಡೆಯಲಾಗಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಈ ರೀತಿಯಾದಂತ ಒಂದು ದೂರನ್ನ ನೀಡಲಾಗಿದೆ. 2023-24ರಲ್ಲಿ ಮಾರ್ಗಸೂಚಿಯಂತೆಯೇ ಪಿಎಚ್ಡಿ ಪ್ರವೇಶ ಸಮಿತಿ ರಚನೆ ಆದರೆ ವಿವಿ ಕಾರ್ಯವಿಧಾನ ಅನುಸರಿಸದೆ ಪರೀಕ್ಷೆಯನ್ನ ಮಾಡಲಾಗಿದೆ ಅನ್ನುವಂತ ಆರೋಪವನ್ನ ಮಾಡಲಾಗಿದೆ. ನೋಡಿ, ಈ ವಿವಿ ಕಾರ್ಯವಿಧಾನಗಳಿರುತ್ತಲ್ಲ ಅದನ್ನೇ ಅನುಸರಿಸದೆ ಅದನ್ನ ಗಾಳಿಗೆ ತೂರಿ ಪರೀಕ್ಷೆಯನ್ನು ಮಾಡಲಾಗಿದೆ ಅನ್ನುವಂತ ಒಂದು ಗಂಭೀರವಾದಂತ ಆರೋಪವನ್ನ ಇದೀಗ ಮಂಗಳೂರು ವಿವಿ ಮೇಲೆ ಮಾಡಲಾಗ್ತಾ ಇದೆ. ಪಿಎಚ್ಡಿ ಪ್ರವೇಶಾತಿಯಲ್ಲಿ ಬಹಳಷ್ಟು ಅವ್ಯವಹಾರ ನಡೀತಾ ಇದೆ. ಅರ್ಹ ವಿದ್ಯಾರ್ಥಿಗಳನ್ನ ಕೈಬಿಟ್ಟು ಪಿಎಚ್ಡಿ ಸೀಟ್ಗಳನ್ನ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ ಅನ್ನುವಂಥ ಆರೋಪ. ಸೊ ಈ ಹಿನ್ನೆಲೆಯಲ್ಲಿ ಇದನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ದೂರನ್ನ ನೀಡಿದ್ದಾರೆ. ಇದನ್ನ ನೀವು ಆದಷ್ಟು ಬೇಗ ಬಗೆಹರಿಸಬೇಕು ಅಂತ ಕೇಳಿಕೊಳ್ಳಲಾಗಿದೆ. ಆ ದೂರಿನ ಪತ್ರವನ್ನು ಕೂಡ ಗಮನಿಸ್ತಾ ಇದ್ದೀರಾ. ವಿವಿ ಕಾರ್ಯವಿಧಾನವನ್ನು ಅನುಸರಿಸದೇ ಇಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂಥ ಸುದೀರ್ಘವಾದಂಥ ಒಂದು ಆರೋಪವನ್ನು ಪತ್ರದ ಮುಖಾಂತರವಾಗಿ ಬರೆದು ಕಳಿಸಲಾಗಿದೆ. ನ್ಯಾಯ ಬೇಕು, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೋ ಅವರ ವಿರುದ್ಧ ಆ್ಯಕ್ಷನ್ಸ್ ಆಗಬೇಕು ಅಂತ ಕೇಳ್ಕೊಳ್ಳಲಾಗಿದೆ. ನೋಡಿ, ಮಂಗಳೂರು ವಿವಿ ಬಗ್ಗೆ ಇತ್ತೀಚೆಗೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಆ ಆರೋಪಗಳಿಂದ ಅದ್ಯಾಕೋ ಗೊತ್ತಿಲ್ಲ, ವಿವಿಗೆ ಮುಕ್ತಿ ಅನ್ನೋದು ಮಾತ್ರ ಸಿಗ್ತಾ ಇಲ್ಲ. ಒಂದಷ್ಟು ಅವ್ಯವಹಾರಗಳು ನಡೀತಾ ಇದೆ, ಆಡಳಿತ ಅನ್ನೋದು ಸರಿಗಿಲ್ಲ, ಅರ್ಹ ವಿದ್ಯಾರ್ಥಿಗಳಿಗೆ ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಗಂಭೀರವಾದಂಥ ಆರೋಪಗಳು ಕೇಳಿ ಬರ್ತಾ ಇರೋದು. ಈಗ ಪಿಎಚ್ಡಿ ವಿಚಾರದಲ್ಲೂ ಕೂಡ ಅದೇ ಆಗಿದೆ. ಅಕ್ರಮಕ್ಕೆ ಪರೀಕ್ಷಾಂಗ ಕುಲ ಸಚಿವರಿಂದಲೂ ಕೂಡ ಬೆಂಬಲ ನೀಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಸಮಿತಿ ಅಧ್ಯಕ್ಷರು ಅಧಿಕಾರ ದುರುಪಯೋಗ ಪಡಿಸಿಕೊಂಡರ ಬಗ್ಗೆಯೂ ಕೂಡ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಖಾಸಗಿ ಸಂಸ್ಥೆಗಳ ಸಹಾಯದಿಂದ ಆಯ್ಕೆ ಪಟ್ಟಿಯನ್ನು ತಯಾರಿಸಿ ಅಕ್ರಮ ಮಾಡಲಾಗಿದೆಯಂತೆ. ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಅನಧಿಕೃತ ಪ್ರಶ್ನೆ ಪತ್ರಿಕೆ ವಿತರಣೆಯ ಆರೋಪ ಕೇಳಿಬಂದಿದೆ. ಯುಜಿಸಿ ಅರ್ಹತೆ ಹೊಂದಿರುವಂಥ ವಿದ್ಯಾರ್ಥಿಗಳನ್ನು ಬಿಟ್ಟು ಗೋಲ್ಮಾಲ್ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನ ಹುಟ್ಕೊಳ್ತಾ ಇದೆ. ಮಂಗಳೂರು ವಿವಿ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ರಾಜ್ಯಪಾಲರಿಗೆ ಈ ಪತ್ರವನ್ನು ಬರೆಯಲಾಗಿದೆ. ಮಂಗಳೂರು ವಿವಿ ವಿರುದ್ಧ ಶಿಸ್ತು ಕ್ರಮ ಆಗಲೇಬೇಕು, ದಯವಿಟ್ಟು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ. ಸೊ ಇದು ರಾಜ್ಯಪಾಲರ ಕೈ ಸೇರಿದ್ದು. ಏನು ಆ್ಯಕ್ಷನ್ ತೆಗೆದುಕೊಳ್ತಾರೆ, ಸರ್ಕಾರಕ್ಕೆ ಸೂಚನೆಯನ್ನು ಕೊಡ್ತಾರೋ, ಇದೆಲ್ಲವೂ ಕೂಡ ಮುಂದಿನ ಬೆಳವಣಿಗೆಗಳು ಸಹಜವಾಗಿ ಹಲವು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಮಂಗಳೂರು ವಿವಿ ಬಗ್ಗೆ ಇತ್ತೀಚೆಗೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಇದೀಗ ಈ ಪಿಎಚ್ಡಿ ವಿಚಾರದಲ್ಲೂ ಕೂಡ ಅವ್ಯವಹಾರ ಆಗ್ತಿದೆ ಅಂತ. ಎಷ್ಟು ವರ್ಷಗಳಿಂದ, ಎಷ್ಟು ದಿನಗಳಿಂದ ಈ ಅವ್ಯವಹಾರ ನಡೀತಾ ಇದೆ, ಯಾರೆಲ್ಲ ಶಾಮೀಲಾಗಿದ್ದಾರೆ? ಈಗ ದೂರನ್ನು ನೀಡಿರೋದ್ರಿಂದ ಏನಾದರೂ ಯಾವುದಾದ್ರೂ ಮಾಹಿತಿ ಸಿಕ್ಕಿದೆಯಾ? ಆ್ಯಕ್ಷನ್ ತೆಗೆದುಕೊಳ್ತಿರೋದ್ರ ಬಗ್ಗೆ ಏನು ಭರವಸೆ ಇಟ್ಕೊಂಡಿದ್ದಾರೆ ದೂರು ಕೊಟ್ಟಿರೋರು? ನಿಜಕ್ಕೂ ಕೂಡ ಬಹಳ ಒಂದು ಸ್ಫೋಟಕ ಮಾಹಿತಿ ಈಗ ಸದ್ಯ ಹೊರಬಂದಿರುವಂಥದ್ದು ನೀತಿ. ಅದು ಕೂಡ ಪ್ರಮುಖವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ವಿಚಾರವಾಗಿ, ವಿಶ್ವವಿದ್ಯಾನಿಲಯದ ವಿಚಾರವಾಗಿ ಸಾಕಷ್ಟು ಆರೋಪಗಳನ್ನು ಬರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಆದರೆ ಇದು ಏನೋ ಒಂದು ಪಿಎಚ್ಡಿಗೆ ನೀಡುವಂಥ ಒಂದು ಪ್ರವೇಶಾತಿಯ ಪರೀಕ್ಷೆ ಇದೆ. ಈ ವಿಚಾರದಲ್ಲಿ ಪ್ರವೇಶಾತಿಯನ್ನು ನೀಡುವಂಥ ವಿಚಾರದಲ್ಲೇ ಬಹಳಷ್ಟು ಒಂದು ಅಕ್ರಮಗಳು ಜರುಗಿದೆ ಅನ್ನುವಂಥದ್ದು. ಪಿಎಚ್ಡಿಯನ್ನು ಕೊಡುವಂಥದ್ದು ಬೇರೆ, ಆದರೆ ಈ ಪಿಎಚ್ಡಿಗೆ ಎಂಟ್ರಿ ಪಡೆಯೋದಕ್ಕೆ ಒಂದಿಷ್ಟು ಮಾನದಂಡಗಳು ಇದೆ. ಒಂದು ರೀತಿ ಅರ್ಹರು ಯಾರಿದ್ದಾರೋ ಅವರನ್ನು ಒಂದು ಹುಡುಕಾಟ ನಡೆಸೋದಕ್ಕೊಂದು ಪ್ರಕ್ರಿಯೆ ಇದೆ. ಆದರೆ ಅದಕ್ಕೆ ಹುಡುಕಾಟ ನಡೆಸೋದಕ್ಕೆ ಇರುವಂತಹ ಪ್ರಕ್ರಿಯೆನೆಲ್ಲ ಬಿಟ್ಟು ಒಂದು ಅಕ್ರಮವಾಗಿ ಒಂದಿಷ್ಟು ಜನರಿಗೆ, ಅಂದರೆ ತಮಗೆ ಬೇಕಾದಂಥವರಿಗೆ ಒಂದು ರೀತಿ ಅಕ್ರಮವನ್ನು ಎಸಗಿ ಯುಜಿಸಿ ಮಾನದಂಡಗಳನ್ನೆಲ್ಲ ಗಾಳಿಗೆ ತೂರಿ ಇವರಿಗೆ ಪ್ರವೇಶಾತಿಯನ್ನು ನೀಡಲಾಗಿದೆ ಅನ್ನುವಂತಹ ರೀತಿಯ ಒಂದು ಆರೋಪ ಸದ್ಯ ಕೇಳಿ ಬಂದಿರುವಂಥದ್ದು. 2023-24ನೇ ಸಾಲಿನಲ್ಲಿ ಒಂದು ಪ್ರವೇಶಾತಿ ವಿಚಾರದಲ್ಲಿ ಒಂದು ಅಕ್ರಮ ಜರುಗಿದೆ. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೇರವಾಗಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಒಂದಿಷ್ಟು ಖಾಸಗಿ ವ್ಯಕ್ತಿಗಳು ದೂರನ್ನು ನೀಡಿರುವಂಥದ್ದು. ಮತ್ತು ಇವರು ಏನು ಒಂದಿಷ್ಟು ಖಾಸಗಿ ಕಾಲೇಜಿನ ಒಂದು ಪ್ರಾಧ್ಯಾಪಕರ ಸಹಾಯವನ್ನು ಪಡೆದುಕೊಂಡಿದ್ದು ತಮಗೆ ಬೇಕಾದಂಥ ಅಭ್ಯರ್ಥಿಗಳನ್ನು ಬಳಸಿಕೊಂಡು ಸ್ವತಂತ್ರವಾಗಿ ಆಯ್ಕೆ ಪ್ರಕ್ರಿಯೆಯನ್ನೆಲ್ಲ ಮಾಡಿ ಯಾವ ರೀತಿಯೆಲ್ಲ ಆ ಪ್ರಕ್ರಿಯೆಯನ್ನು ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ದಾಖಲೆಗಳನ್ನು ಇಟ್ಟುಕೊಂಡು ಅವರು ರಾಜ್ಯಪಾಲರಿಗೆ ದೂರನ್ನು ನೀಡಿರುವಂಥದ್ದು. ಈಗಾಗಲೇ ರಾಜ್ಯಪಾಲರು ಕೂಡ ಇದಕ್ಕೊಂದು ತನಿಖೆಯನ್ನು ಮಾಡುವಂಥ ರೀತಿಯಲ್ಲೂ ಕೂಡ ಆದೇಶವನ್ನು ನೀಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳೇನಿದ್ದಾರೆ PL ಧರ್ಮ ಅವರು, ಇವರು ಕೂಡ ಒಂದು ಆಂತರಿಕ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಆಂತರಿಕ ಸಮಿತಿಯ ರಚನೆಯ ಆಧಾರದಲ್ಲಿ ಈಗ ತನಿಖೆಗಳು ನಡೀತಾ ಇರುವಂಥದ್ದು. ಅಂದರೆ ಈಗ ಇದು ಮೊದಲ ಬಾರಿಗೆ ಈ ಥರ ಹೊರಬಂದಿರುವಂಥ ಒಂದು ವಿಚಾರ. ಒಂದು
ಪ್ರತಿಷ್ಠಿತ ವಿವಿ, ಅದು ಕೂಡ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ವಿವಿ ಆಗಿರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯ. ಈ ವಿಶ್ವವಿದ್ಯಾನಿಲಯದಲ್ಲಿ ಈ ಥರ PhD-ಯನ್ನು ನೀಡುವಂಥ ವಿಚಾರದಲ್ಲಿ, ಅಂದರೆ ಪ್ರವೇಶದ ವಿಚಾರದಲ್ಲಿ ಈ ರೀತಿಯಲ್ಲಿ ಅಕ್ರಮಗಳು ನಡೆದರೆ, ಇನ್ನು PhD-ಯನ್ನು ನೀಡುವಂಥ ಸಂದರ್ಭ ಇವರು ಯಾವ ಥರ ಮಾಡ್ತಾರೆ, ಯಾವ ಥರ ಅಕ್ರಮವನ್ನು ಎಸೆತಾರೆ ಅನ್ನುವಂಥ ಅನುಮಾನ ಮೂಡುತ್ತೆ. ಮತ್ತು ಈ ರೀತಿಯ ಒಂದು ಅರ್ಹರಲ್ಲದಂಥ ವಿದ್ಯಾರ್ಥಿಗಳು ಯಾರಿದ್ದಾರೋ, ಅರ್ಹರಲ್ಲದಂಥವರು ಯಾರಿದ್ದಾರೋ ಅವರಿಗೆ ಸಂಶೋಧನೆಯನ್ನು ಮಾಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಕೂಡ ಸದ್ಯ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಹಾಗಾಗಿ ಇದರ ಬಗ್ಗೆ ಒಂದು ತನಿಖೆ ಆಗಬೇಕು ಮತ್ತು ಏನು ಪ್ರವೇಶಾತಿಯಲ್ಲಿ ಅಕ್ರಮ ಜರುಗಿದೆಯೋ ಅದರಲ್ಲಿ ಯಾರೆಲ್ಲ ಪಾಲು ಪಡೆದಿದ್ದಾರೆ, ಅಂದರೆ ಮಂಗಳೂರು ವಿವಿಯ ಒಂದು ಪರೀಕ್ಷಾಂಗ ಒಂದು ಕುಲಸಚಿವರೇನಿದ್ದಾರೆ ಇವರ ವಿರುದ್ಧ ಕೂಡ ಬಹಳ ದೊಡ್ಡ ಆರೋಪ ಇದು ಕೇಳಿ ಬಂದಿರುವಂಥದ್ದು. ಹಾಗಾಗಿ ಇವರನ್ನ ತನಿಖೆಗೆ ಒಳಪಡಿಸಬೇಕು ಮತ್ತು ಯಾರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೋ ಬೇರೆ ಬೇರೆ ಖಾಸಗಿ ಕಾಲೇಜಿನವರು ಅವರ ವಿರುದ್ಧ ಕೂಡ ಕ್ರಮವನ್ನು ಜರುಗಿಸಬೇಕು. ಮತ್ತು ಯಾರೆಲ್ಲ ಇದರಿಂದ ವಂಚಿತರಾಗಿದ್ದಾರೋ, ಅರ್ಹರಿದ್ದು ಕೂಡ ವಂಚಿತರಾದಂತಹ ಕ್ಯಾಂಡಿಡೇಟ್ಗಳು ಯಾರಿದ್ದಾರೋ ಅವ್ರಿಗೆ ಮತ್ತೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಆಗ್ರಹಗಳು ಕೇಳಿ ಬರ್ತಾ ಇದೆ. ನೀತಿ ಆದಿತ್ಯ, ಈಗ ಬಹಳ ದಿನಗಳಿಂದ ಈ ಥರದೊಂದಷ್ಟು ಸಮಸ್ಯೆಗಳು, ಅವ್ಯವಹಾರಗಳು ನಡೀತಾ ಇದೆ ಅಂತಂದಾಗ, ಸೊ ನಾವು ಈಗಾಗಲೇ ಆಲ್ರೆಡಿ ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿರುವಂತಹ ಹಲವು ವಿವಿಗಳಲ್ಲಿ ಇದೇ ಥರದ ಅವ್ಯವಹಾರಗಳು ನಡೀತಾ ಇದೆ. ಎಜುಕೇಷನ್ ಅನ್ನುವಂಥದ್ದು ಒಂದು ಕ್ವಾಲಿಟಿ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪ ಇದೆ. ಸೊ ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ಸ್ ಆಗಬೇಕು ಅಲ್ವಾ? ಇಲ್ಲಿವರೆಗೂ ಏನಾದರೂ ತನಿಖೆ ಅಂತನೋ, ಸಮಿತಿ ರಚನೆ ಅಂತನೋ, ಅಥವಾ ಯಾರನ್ನಾರು ವಿಚಾರಣೆ ಮಾಡಿರೋದು ಈ ಥರದ್ದು ನಡೆದೇ ಇಲ್ಲ ಅಂತ ಅಂದಾಗ ಸಹಜವಾಗಿ ಪ್ರಶ್ನೆ ಹುಟ್ಕೊಳ್ಳುತ್ತೆ, ಯಾವ ಭರವಸೆಯಲ್ಲಿ ಇಲ್ಲಿ ಎಜುಕೇಷನನ್ನು ಪಡ್ಕೊಳ್ಬೇಕಾಗತ್ತೆ ಅಂತ. ಈಗ ಅನ್ಯಾಯ ಆಗಿರುವಂಥ ವಿದ್ಯಾರ್ಥಿಗಳ ಕಥೆನೂ ನೋಡಬೇಕಾಗತ್ತೆ ಅಲ್ವಾ? ದೊಡ್ಡವರೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಂದರೆ ಆ್ಯಕ್ಷನ್ ತೆಗೆದುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತಾ ಅಂತ ಆದಿತ್ಯ? ನಿಜಕ್ಕೂ ಕೂಡ ನೀತಿ, ಯಾಕಂದರೆ ಈ ಪ್ರಕ್ರಿಯೆ ಅಂದರೆ ಆಗಿರುವಂತಹ ಈ ಒಂದು ಬೆಳವಣಿಗೆ ನೋಡಿದಂಥ ಸಂದರ್ಭ ಇದು ಮೊದಲ ಬಾರಿಗೆ ಆಗಿರುವಂಥ ರೀತಿಯಲ್ಲಿ ಕಾಣಿಸೋದಿಲ್ಲ. ಈ ಹಿಂದೆ ಕೂಡ ಈ ಥರ ಏನಾದರೂ ಆಗಿದೆ ಅನ್ನುವಂಥ ಅನುಮಾನಗಳು ಮೂಡುತ್ತೆ. ಯಾಕಂದರೆ ಯಾವುದು ಸಾಮಾನ್ಯ ಡಿಗ್ರಿಯೋ ಬೇರೆ ವಿಚಾರ ಅಲ್ಲ ಇದು. ಯಾಕಂದರೆ PhD-ಯನ್ನು ನೀಡುವಂಥದ್ದು, ಎಷ್ಟೋ ಜನ ಪ್ರಾಮಾಣಿಕವಾಗಿ PhD-ಯನ್ನು ಪಡಿಬೇಕು ಅನ್ನುವಂಥ ಕನಸನ್ನು ಕಟ್ಟಿಕೊಂಡು ಎಷ್ಟೋ ವರ್ಷಗಳ ಒಂದು ಪರಿಶ್ರಮ ಅಂತ ಹೇಳೋದಕ್ಕಿಂತಲೂ ಕೂಡ ಒಂದು ರೀತಿ ತಪಸ್ಸಿನ ರೀತಿಯಲ್ಲಿ ಅವರು ಸಾಧನೆಯನ್ನು ಮಾಡ್ತಾ ಇರ್ತಾರೆ, ಸಂಶೋಧನೆಗಳನ್ನು ಮಾಡ್ತಾ ಇರ್ತಾರೆ. ಅಂತ ಅರ್ಹರಿಗೆ ಅವಕಾಶವನ್ನು ನೀಡೋದು, ಅದು ಕೂಡ ಮಂಗಳೂರು ವಿವಿಯ ವಿರುದ್ಧ ಇಂಥ ಆರೋಪಗಳು, ಸಾಲು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಆದರೆ ಇಷ್ಟೆಲ್ಲ ಆರೋಪ ಬಂದರೂ ಕೂಡ ಒಂದು ರೀತಿ ದಪ್ಪ ಚರ್ಮದ ರೀತಿಯಲ್ಲಿ ಅವರು ಬಿಹೇವ್ ಮಾಡುವಂಥದ್ದನ್ನು ನಾವು ನೋಡ್ಬೋದು. ಇವರೆಲ್ಲ ನಿಲುವುಗಳು ಏನಿದೆ, ವಿವಿ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದೆ ಅನ್ನುವಂಥ ವಿಚಾರವನ್ನು ಬದಿಗಿಟ್ಟರೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವನ್ನು ಆಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ಅಕ್ರಮದಲ್ಲಿ ಯಾರು ಭಾಗಿಯಾಗಿದ್ದಾರೋ ಅವರ ವಿರುದ್ಧ ಕ್ರಮ ಆಗಬೇಕು. ಮುಂದಕ್ಕೆ ಪ್ರಾಮಾಣಿಕವಾಗಿ ಅರ್ಹರು ಯಾರಿದ್ದಾರೋ ಅವರಿಗೆ ಅವಕಾಶವನ್ನು ನೀಡುವಂತಾಗಬೇಕು. ಈ ವಿಚಾರದಲ್ಲಿ ಮುಂದಾದರೂ ಸರ್ಕಾರ ಮತ್ತು ರಾಜ್ಯಪಾಲರು ಎಚ್ಚೆತ್ತುಕೊಳ್ಬೇಕಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.